ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕಾರವಾರ ತಾಲೂಕಿನ ಅರಗ ಗ್ರಾಮದ ಬಳಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇತ್ತ ಕಾರವಾರ ನಗರದ ಹಬ್ಬುವಾಡದ ಬಸ್ ಡಿಪೋ ಜಲಾವೃತ ಆಗಿದೆ. ಮತ್ತೊಂದು ಕಡೆ ಕುಮಟಾ ಶಿರಸಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದಿದ್ದು ಸಂಚಾರ ಸ್ಥಗಿತವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಭಾರೀ ಗಾಳಿ ಮಳೆಗೆ ಹಲವೆಡೆ ಭಾರೀ ಹಾನಿಯಾಗಿದೆ. ಅಡಿಕೆ ಮರ, ವಿದ್ಯುತ್ ಕಂಬಗಳು ಧರಾಶಾಹಿ ಆಗಿದೆ. ಆಲ್ರೆಡಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿತ್ತು, ಅಲ್ಲಿ ಮಳೆ ತೀವ್ರ ರೀತಿಯಲ್ಲಿ ಬೀಳುತ್ತೆ ಅಂತ ಹೇಳಿ. ಗಾಳಿ ಜೊತೆಗೆ ಮಳೆ ಬರ್ತಾ ಇರೋದ್ರಿಂದ ಬಿರುಗಾಳಿಗೆ ಹಲವೆಡೆ ಭಾರೀ ಹಾನಿಯಾಗಿದೆ. ಅಡಿಕೆ ಮರ ಜೊತೆಗೆ ವಿದ್ಯುತ್ ಕಂಬಗಳು ಧರಾಶಾಹಿ ಆಗಿವೆ. ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ದಕ್ಷಿಣ ಕನ್ನಡ ಭಾಗದಲ್ಲಿ ಭಾರೀ ಗಾಳಿ ಮಳೆಗೆ ಕಡಲ ತೀರದಲ್ಲೂ ಹೈ ಅಲರ್ಟ್ ಘೋಷಣೆಯಾಗಿದೆ. ಸಮುದ್ರಕ್ಕೆ ಮೀನುಗಾರರು ಎಸ್ಪೆಷಲಿ ಇಳಿಬಾರದು ಅಂತ ಹೇಳಿ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೊಟ್ಟಿದೆ. ಭಾರೀ ಗಾಳಿ ಮಳೆ ಹಿನ್ನೆಲೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಜಿಲ್ಲಾಡಳಿತ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಮತ್ತೆ ವಿದ್ಯುತ್ ಸಂಪರ್ಕ ನೋಡಿ, ತುಂಬಾ ಮಳೆ ಬಂದಂತ ಟೈಮ್ನಲ್ಲಿ ಈ ವಿದ್ಯುತ್ ಸಂಪರ್ಕ ಕಡಿತ ಆಗುತ್ತೆ. ಕಾರಣ ವಿದ್ಯುತ್ ಕಂಬಗಳೆಲ್ಲ ಧರಾಶಾಹಿ ಆಗ್ಬಿಟ್ಟಿದೆ. ಇನ್ನು ಜೋರಾಗಿ ಗಾಳಿ ಬೀಸ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಬಾರದು ಅಂತ ಹೇಳಿ ಮುನ್ನೆಚ್ಚರಿಕೆಯನ್ನ ವಹಿಸಲಾಗಿದೆ. ಇನ್ನು ದಕ್ಷಿಣ ಕನ್ನಡದಲ್ಲಿ ಮಳೆಯ ತೀವ್ರತೆ ಹೇಗಿದೆ, ಏನೆಲ್ಲ ಹಾನಿಯಾಗಿದೆ, ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಳೆಯ ಜೊತೆಗೆ ಗಾಳಿನ ಪರಿಣಾಮ ಕೂಡ ಜಾಸ್ತಿ ಆಗಿರುವಂಥದ್ದು. ಈಗಾಗಲೇ ಪಶ್ಚಿಮ ಘಟ್ಟ ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಭಾರಿ ಗಾಳಿ ಮಳೆ ಆಗ್ತಾ ಇದೆ. ನಾವೀಗ ಮಂಗಳೂರಿನ ಮೀನಕಳಿಯ ಪ್ರದೇಶದಲ್ಲಿದ್ದೇವೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಗಾಳಿ ಸುರಿಯುತ್ತಿದೆ ಅಂತ ಹೇಳಿ. ಪ್ರಮುಖವಾಗಿ ಕಡಲ ತೀರದಲ್ಲಿ ಅತಿ ಹೆಚ್ಚಾಗಿ ಗಾಳಿ ಆಗ್ತಾ ಇದೆ. ಗಂಟೆಗೆ 40ರಿಂದ 50 ಕಿಲೋಮೀಟರಷ್ಟು ಗಾಳಿಯ ವೇಗ ಕೂಡ ಇರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ನೀವು ಮಕ್ಕಳನ್ನು ಗಮನಿಸ್ತಾ ಇದ್ದೀರಿ, ಇವರೆಲ್ಲರೂ ಕೂಡ ಕಡಲ ತೀರದ ನಿವಾಸಿಗಳ ಮಕ್ಕಳು. ನಿನ್ನೆ ಮತ್ತು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಗಾಳಿ ಮಳೆ ಆಗುವಂಥ ಸೂಚನೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಎಲ್ಲ ಶಾಲಾ ಕಾಲೇಜುಗಳಿಗೆ ಅಂದರೆ PUC ತನಕ ರಜೆಯನ್ನು ಘೋಷಣೆ ಮಾಡಲಾಗಿತ್ತು. ಹಾಗಾಗಿ ಕಡಲ ತೀರದ ಮತ್ತು ಸಮುದ್ರದ ತೀರದ ಜನರು ಎಚ್ಚರಿಕೆಯನ್ನು ವಹಿಸಬೇಕೆಂಬ ಸೂಚನೆ ಕೂಡ ಕೊಡಲಾಗಿರುವಂಥದ್ದು. ಪ್ರಮುಖವಾಗಿ ಮಳೆಯ ಜೊತೆ ಗಾಳಿಯ ವೇಗ ಕೂಡ ಬಹಳಷ್ಟು ವೇಗ ಇರುತ್ತೆ ಅನ್ನೋದನ್ನು ಜಿಲ್ಲಾಡಳಿತ ಹೇಳಿರುವಂಥದ್ದು. ಹಾಗಾಗಿ ಸಮುದ್ರ ತೀರ ಆಗಿರ್ಬೋದು ಅಥವಾ ಪಶ್ಚಿಮ ಘಟ್ಟದ ತಪ್ಪಲಿನ ಹಳ್ಳಿಗಳ ಜನರು ಆಗಿರ್ಬೋದು ಅಥವಾ ಘಾಟ್ ಪಕ್ಕದ ನಿವಾಸಿಗಳು ಬಹಳಷ್ಟು ಎಚ್ಚರವನ್ನು ವಹಿಸಬೇಕೆಂಬ ಮನವಿ ಕೂಡ ಸದ್ಯಕ್ಕೆ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಗಾಳಿ ವೇಗದ ಹಿನ್ನೆಲೆಯಲ್ಲಿ ಸಮುದ್ರದ ಅಲೆಗಳ ಅಬ್ಬರ ಕೂಡ ಜಾಸ್ತಿ ಆಗಿದೆ, ಸಮುದ್ರದ ಅಲೆಗಳ ವೇಗ ಕೂಡ ಜಾಸ್ತಿ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾಡದೋಣಿ ಮೀನುಗಾರಿಕೆಯನ್ನು ಮಾಡುವಂಥ ಮೀನುಗಾರರು ಯಾವುದೇ ಕಾರಣಕ್ಕೂ ಮುಂದಿನ ಸೂಚನೆಯವರೆಗೆ ಸಮುದ್ರಕ್ಕೆ ತಮ್ಮ ದೋಣಿಗಳನ್ನು ಇಳಿಸಬಾರ್ದೆಂಬ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಈ ಗಾಳಿ ಮಳೆಗೆ ಸಾಕಷ್ಟು ಹಾನಿ ಕೂಡ ಆಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿನ ಪ್ರಮುಖ ಕೃಷಿ ಆಗಿರುವಂಥ ಅಡಿಕೆ ಬೆಳೆಗಾರರು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ. ಸಾಕಷ್ಟು ಅಡಿಕೆ ಮರಗಳು ಕೂಡ ಧರಾಶಯ ಆಗಿರುವಂಥದ್ದು. ಜೊತೆಗೆ ಮೆಸ್ಕಾಂ ಇಲಾಖೆಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಈ ಗಾಳಿ ಮಳೆಯಿಂದ ಕೂಡ ಆಗಿರುವಂಥದ್ದು. ಸುಳ್ಯ, ಪುತ್ತೂರು, ಕಡಬ ತಾಲೂಕಿನ ಹಲವು ರೂರಲ್ ಏರಿಯಾಗಳಲ್ಲಿ ಈಗಾಗಲೇ ವಿದ್ಯುತ್ ಇಲ್ಲದೆ ಸುಮಾರು 24 ಗಂಟೆಗಳೇ ಕಳೆದು ಹೋಗಿದೆ. ಅಷ್ಟರ ಮಟ್ಟಿಗೆ ಗಾಳಿ ಮಳೆ ಅನಾಹುತವನ್ನು ತಂದೊಡ್ಡಿರುವಂಥದ್ದು. ಹಾಗಾಗಿ ಅತಿ ಹೆಚ್ಚಿನ ಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಕೂಡ ಧರೆಗಳಿರುವಂಥ ಘಟನೆಗಳು ಕೂಡ ಆಗಿರುವಂಥದ್ದು. ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ಭಾರಿ ಗಾಳಿ ಮಳೆ ಮುಂದಿನ ಹಲವು ಗಂಟೆಗಳ ಕಾಲ ಇರುವಂಥ ಸಾಧ್ಯತೆಗಳನ್ನು ಜಿಲ್ಲಾಡಳಿತ ಹೇರಿರುವಂಥದ್ದು. ಈ ನಿಟ್ಟಿನಲ್ಲಿ ಸದ್ಯ ಜಿಲ್ಲೆಯಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಮುಂದಿನ ಹಲವು ಗಂಟೆಗಳ ಕಾಲ ಇದೇ ರೀತಿಯಾಗಿ ಗಾಳಿ ಮಳೆ ಇರುವಂಥ ಸೂಚನೆ ಕೂಡ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಸಮುದ್ರದ ತೀರ ಜನರು, ನದಿ ತೀರ ಜನರು ಎಚ್ಚರವನ್ನು ವಹಿಸಬೇಕು, ಗಾಳಿ ಮಳೆಗೆ ಹೊರಗೆ ಹೋಗಬಾರ್ದು ಎಂಬ ಮನವಿಯನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.